ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಮುಂದಿಟ್ಟುಕೊಂಡು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸಚಿವ ಬಿ ನಾಗೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಗಮದ ಹಣ ನಕಲಿ ಖಾತೆಗಳಿಗೆ ವರ್ಗಾವಣೆಯಾದ ಪ್ರಕರಣದಲ್ಲಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಕೆಲವರು ಬಂಧನಕ್ಕೊಳಗಾಗಿದ್ದಾರೆ. ಈ ಹಣ ಪರಿಶಿಷ್ಟ ಸಮುದಾಯದ ಕಲ್ಯಾಣಕ್ಕೆ ಬಳಕೆಯಾಗಬೇಕಿತ್ತು ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಇನ್ನು ಅಧಿಕಾರಿ ಚಂದ್ರಶೇಖರ್ ಅವರ ಡೆತ್ ನೋಟ್ನಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದ ಹಲವು ಹೆಸರುಗಳಿವೆ. ಸದ್ಯ ನಾಗೇಂದ್ರ ರಾಜೀನಾಮೆ ನೀಡುವವರೆಗೆ ಬಿಜೆಪಿ ಹೋರಾಟ ಮುಂದುವರಿಸಲಿದೆ ಅಂತ ತಿಳಿಸಿದ್ದಾರೆ. ನಾಗೇಂದ್ರ ಅವರನ್ನ ಮುಂದುವರಿಸಿರೋದ್ರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ರು. ಮುಂದುವರಿಸಿರೋದ್ರ ಜೊತೆಗೆ ಬಂಡತನದಲ್ಲಿ ಸಮರ್ಥನೆ ಮಾಡ್ತಿರೋದು ನೋಡಿದಾಗ ಇನ್ನು SIT ಪೂರ್ಣ ಪ್ರಮಾಣದ ಚಾರ್ಜ್ ಶೀಟನ್ನು ಸಲ್ಲಿಸಿಲ್ಲ, ಮಧ್ಯಂತರ ಚಾರ್ಜ್ ಶೀಟ್ ಮಾತ್ರ ಸಲ್ಲಿಸಿದೆ. ED ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ಸರ್ಕಾರ ಕೊಟ್ಟಿರುವ ಉತ್ತರದ ಪ್ರಕಾರನೇ ಇನ್ನೂ 46 ಕೋಟಿಗೂ ಹೆಚ್ಚು ಹಣ ವಶಕ್ಕೆ ತಗೊಂಡಿಲ್ಲ, ಕೇವಲ ಅಕೌಂಟ್ನ ಫ್ರೀಸ್ ಮಾಡಿದ್ದಾರೆ, ಆದರೆ ರಿಕವರಿ ಆಗಿಲ್ಲ. ಅದೆಲ್ಲ ಆಗದೇ ಇದ್ದಾಗ ಮಂತ್ರಿ ಮಾಡಿರೋದಕ್ಕೆ ಕುರಿತಾಗಿ ನಮ್ಮ ಹೋರಾಟ ಇದೆ. ಕಾನೂನು ಜಾತಿಯ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ. ಜಾತಿಯ ಹೆಸರಿನಲ್ಲಿ ದೌರ್ಜನ್ಯ ಆಗದಂತೆ ತಡೆಯೋದಕ್ಕೆ ಕಾಯ್ದೆ ಇದೆ. ಜಾತಿಯ ಹೆಸರಿನಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ಯಾರಿಗೂ ಲೈಸೆನ್ಸ್ ಕೊಟ್ಟಿಲ್ಲ. ಯಾರಾದರೂ ಭ್ರಷ್ಟಾಚಾರಿಗಳು ಜಾತಿ ಹೆಸರು ಬಳಕೆ ಮಾಡಿದ್ರೆ ಆ ಜಾತಿ ಸಮುದಾಯದ ಗೌರವಕ್ಕೆ ತರುವ ಕಳಂಕ. ಇದರಲ್ಲಿ ಆಪಾದನೆ, FIRನಲ್ಲಿ ಹೆಸರು, ಆಸ್ತಿ ಮುಟ್ಟುಗೋಲು, ಅನುಮಾನಾಸ್ಪದವಾಗಿರುವ ನಡವಳಿಕೆ, ಕಿಂಗ್ ಪಿನ್ನಿಗೂ ಇವರಿಗೂ ಇರುವಂಥ ಆಂತರಿಕ ಸಂಬಂಧ, ಫೋಟೋಗಳು ಹೇಳುವ ಕತೆ, ಇವೆಲ್ಲವೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಕರಾಳ ಮುಖದ ದರ್ಶನ ಮಾಡಿಸ್ತಾ ಇದ್ದಾವೆ. ಇದು ಅಷ್ಟೇ.